ಡಾಕ್ಟ್ರು ಯಾಕೆ ಸುಳ್ಳು ಹೇಳ್ತಾರೆ ಜೈ? ಬಿಡು 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 ಮಾವ, ಬಿಡು ಮಾವ. ನನ್ ಗಂಗನ್ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಬಿಡು ಮಾವ. ಗಂಗಾ ಇಲ್ಲ. ಗಂಗಾ. ಬಿಡು ಮಾವ. ನಿನ್ ಸಾರ್ನ ಹಿಡ್ಕೊಳ್ಳೋ. ಬಿಡು ಮಾವ. ನೋಡಿದ್ರೆ ಅವ್ನು ತಡ್ಕೊಳ್ಳೋದಿಲ್ಲ ಕಣೋ. ಬಾರು. ಬಿಡು ಮಾವ. ನೀನಾದ್ರೂ ಹೇಳು ರಾಣಿ, ನಿಮ್ ಮೇಡಮ್ ನನ್ನ ಬಿಟ್ಟು ಹೋಗಲ್ಲ ಅಂತ ಹೇಳು. ಅಜ್ಜಿ ಹೋಗ್ಬೇಡಿ ಅಜ್ಜಿ, ಅತ್ಗೆ ಬೇಡ, ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹಿಂಗಾಯ್ತು? ನನ್ನ ಬಿಡು ರಾಣಿ, ನನ್ನ ಬಿಡು ರಾಣಿ. ಬೇಡ. ಏನಾಯ್ತು ಶಾಸ್ತ್ರಿಗಳೇ? ಎಲ್ಲ ಆಗೋಯ್ತು ಸ್ವಾಮಿ, ಎಲ್ಲ ಮುಗ್ದೋಯ್ತು. ನೀವು ಬಂದಿರೋ ಕೆಲಸ ಪೂರ್ತಿ ಆಯಿತು. ಇನ್ನು ಹೋಗಿ ದೇವಸ್ಥಾನದ ಬಾಗಿಲು ಮುಚ್ತೀನಿ. ನಾಳೆ ಬೆಳಿಗ್ಗೆ ನೀವು ಆ ಬಾಗಿಲು ತೆಗೆದು ದೇವಸ್ಥಾನ ಶುದ್ಧಿ ಮಾಡಿ ಆರತಿ ಮಾಡಿ. ನಾನು ಮಾತ್ರ ಒಳಗೆ ಬರೋದಿಲ್ಲ, ಯಾವ ಪೂಜೆನೂ ಮಾಡಲ್ಲ. ಶಾಸ್ತ್ರಿಗಳೇ, ಇನ್ನು ಯಾಕೆ ಸ್ವಾಮಿ? ಆ ವಂಶಕ್ಕೆ ಶಾಪ ಕೊಟ್ಟಿದ್ದು ನಮ್ಮ ಪೂರ್ವಿಕರೇ. ಆ ಮನೆಯವನಾಗಿದ್ದು ಕೂಡ ಶಾಪ ಕೊನೆಯಾಗಬೇಕು ಅಂತ ಕೇಳ್ಕೋತಾ ಇದ್ದೀನಿ. ತಲತಲಾಂತರದಿಂದ ಆ ವಂಶದ ಸೊಸೆಯಂದರು ಅಸೂನೀಗ್ತಾ ಇದ್ರೆ ನೋಡೋಕ್ಕಾಗದೆ ಈ ತಲೆಮಾರಿನ ಸೊಸೆನಾದರೂ ಬದುಕಿಸಿ ಅಂತ ನಿಮ್ಮನ್ನ ಬೇಡ್ಕೊಂಡೆ. ನನ್ನ ವೇದನೆ, ಅವರ ರೋದನೆ ವ್ಯರ್ಥ ಆಯಿತು. ಮಗುನ ಹೆರ್ದೇನೆ ಆ ಹುಡುಗಿ ಶಾಪಕ್ಕೆ ಬಲಿಯಾದ್ಲು. ಅಸಂಭವ. ಆ ಮಹಾತಾಯಿ ಸತ್ತೋದ್ಲು ಸ್ವಾಮಿ. ಅಸಾಧ್ಯ ಶಾಸ್ತ್ರಿಗಳೇ, ಮಗುಗೆ ಜನ್ಮ ಕೊಡ್ದೇನೆ ಅವಳು ಸಾಯೋದಿಲ್ಲ. ಈ ತಲೆಮಾರನೆ ಸೊಸೆಗೆ ತಾಯಿ ಆಗೋ ಯೋಗ ಇಲ್ಲ ಅಂತ ನೀವೇ ಹೇಳಿದ್ರಿ ಅಲ್ವಾ ಸ್ವಾಮಿ? ಮಗುನ ಹೆರ್ದೇನೆ ಆ ತಾಯಿ ಪ್ರಾಣ ಬಿಟ್ಲು. ಇಲ್ಲ ಶಾಸ್ತ್ರಿಗಳೇ, ಎಲ್ಲೋ ಏನೋ ತಪ್ಪು ನಡೆದಿರುತ್ತೆ. ಮಗುಗ್ ಜನ್ಮ ಕೊಡೋ ಯೋಗ ಅವಳಿಗಿದೆ ಅಂತ ಪ್ರಸ್ತುತ ಗ್ರಹಗತಿ ಸೂಚಿಸ್ತಿದೆ. ಅವಳ ಪ್ರಾಣ ಹೋಗಿದ್ರೆ ಈ ಅಖಂಡ ದೀಪ ಹೀಗಿರ್ತಿರ್ಲಿಲ್ಲ. ನಾಗರಾಜ ಹಿಂತಿರುಗಿ ಬರ್ತಿದ್ದ. ನೀನು ಕೇಳಿದ್ದು ನೋಡಿದ್ದು ಅಸಾಧ್ಯ ಆಗಿರಬಹುದು. ಅಲ್ಲಿ ಏನೋ ವಿರುದ್ಧವಾಗಿ ನಡೀತಾ ಇದೆ.
ಪಾಪ ಚಿಕ್ಕ ವಯಸ್ಸಲ್ಲಿ ತೀರ್ಕೊಬಿಟ್ಲು. ನೆನ್ನೆ ಮಗು ಹುಟ್ಬೇಕಿತ್ತು, ಮಗು ಆಗಕ್ ಮುಂಚೆನೆ ಸತ್ತೋಗ್ಬಿಡ್ತು. ಮುತ್ತೈದೆಯಾಗೆ ಹೋದ್ಲು ಅಂತ ಸಂತೋಷ ಪಡ್ಬೇಕಾ? ಮಗುನ ಹೆರ್ದೇನೆ ಹೋದ್ಲು ಅಂತ ದುಃಖ ಪಡ್ಬೇಕಾ? ಇದೆಲ್ಲ ನಿಜವಾಗ್ಲೂ ನಡೆಯುತ್ತೆ ನಾಣಿ? ಇದೆಲ್ಲ ಕೆಟ್ಟ ಕನ್ಸಲ್ವಾ? ಇದು ಸುಳ್ಳಲ್ವಾ ಹೇಳು? ಹೇಳು ನಾಣಿ, ನಿಮ್ ಮೇಡಮ್ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಅವಳು ನಿದ್ರೆ ಮಾಡ್ತಿದ್ದಾಳಲ್ವಾ? ಸ್ವಲ್ಪ ಹೊತ್ತಲ್ಲಿ ಎಚ್ಚರಾಗಿ ಮೇಲೆ ಹೇಳ್ತಾಳಲ್ವಾ? ಯಾಕೇನು ಮಾತಾಡ್ತಿಲ್ಲ ನಾಣಿ? ಇದು ನಿಜ ಅಲ್ಲ ಅಂತ ಹೇಳು, ಕೆಟ್ಟ ಕನ್ಸಂತ ಹೇಳು. ಅವಳು ಏನ್ ಪಾಪ ಮಾಡಿದಾಳೆ? ಯಾರಿಗೆ ಅನ್ಯಾಯ ಮಾಡಿದಾಳೆ? ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದನ್ನೇ ಕೇಳ್ಕೊತಿದ್ಲು. ಅವಳಿಗೆ ಯಾಕೆ ಹೀಗಾಯ್ತು? ಯಾಕೆ ನಾಣಿ? ಇದಕ್ಕೇನಾ ಅವಳು ನನ್ನ ಬಿಟ್ಟು ಹೋಗ್ತೀನಿ ಅಂತ ಮೊದ್ಲಿಂದನೂ ಹೇಳ್ತಿದ್ದು? ಇದಕ್ಕೇನಾ ನನಗೆ ಮಗು ನೋಡ್ಕೊಳ್ಳೋ ಟ್ರೈನಿಂಗ್ ಕೊಡ್ಸಿದ್ದು? ಇದಕ್ಕೇನಾ ನನ್ನ ಜವಾಬ್ದಾರಿನ ಬೇರೆಯವ್ರಿಗೆ ಒಪ್ಸಿದ್ದು? ಇವಳು ಸಾಯ್ತಾಳೆ ಅಂತ ಇವಳಿಗೆ ಮೊದಲೇ ಗೊತ್ತಿತ್ತ ನಾಣಿ? ನಮಗ್ ತಿಳ್ಕೊಳಕ್ ಆಗ್ಲಿಲ್ವಾ? ಆದ್ರೂ ತಪ್ಪೆಲ್ಲ ನಂದೇ ನಾಣಿ. ಅವಳನ್ನ ಈ ಊರಿಗೆ ಕರ್ಕೊಂಡು ಬಂದಿದ್ದು ನಾನು ಅವಳ ಪಕ್ಕದಲ್ಲಿದ್ರೆ ಅವಳಿಗೇನು ಆಗಲ್ಲ ಅಂತ ಅವಳು ನಂಬಿದ್ಲು. ನನ್ನ ಪಕ್ಕದಲ್ಲೇ ಇದ್ದು ನನಗೇನು ಮಾಡೋಕ್ಕಾಗಲಿಲ್ಲ. ನಾನೊಬ್ಬ ಅಸಮರ್ಥ, ಕೈಲಾಗ್ದಿರೋನು. ಗಂಗನ ಸಾಯಿಸಿರೋ ಅಪರಾಧಿ ನಾನೇ ನಾಣಿ. ನಾನೇ ಕೊಲೆಗಾರ. ನನ್ನ ಕೈಯಾರನೆ ಗಂಗನ್ ಸಾಯಿಸಿದೆ.
ಏನ್ ಚಂದ್ರಿಕಾ ಗನ್ನ ನಮ್ ಕಡೆ ಗುರಿ ಮಾಡಿದಾಳೆ ಆಗ್ಲೇ ಗಂಗಾ ಕೆಲಸ ಮುಗೀತು ಅಂತ ಸಾಕ್ಷಿ ಇಲ್ದಾಗೆ ಮಾಡೋದಕ್ಕೆ ನಮ್ಮನ್ನ ಫಿನಿಶ್ ಮಾಡ್ತಾಳೆ ಏನೋ. ಏ ಪೌಡ್ರು ಅದೇನ್ ಬಾಯ ಇಲ್ಲ ಏನು ಆ ಬಾಯಿಂದ ಒಂದಾದ್ರೂ ಒಳ್ಳೆ ಮಾತು ಬರಲ್ವಾ? ಮೊದ್ಲೇ ಅವಳು ಮೆಂಟ್ಲು. ಅವಳಿಗೆ ಇಲ್ಸಲ್ದೇ ಇರೋ ಐಡಿಯಾ ಯಾಕ್ರಿ ಕೊಡ್ತೀರಾ? ಈ ನಡುವೆ ಯಾಕೋ ತುಂಬಾ ಜಾಸ್ತಿ ಮಾತಾಡ್ತಿದ್ದೀರಾ. ಬಾಯಿ ಮುಚ್ಕೊಂಡು ತೆಪ್ಪಗಿರೋದ್ ಕಲ್ತ್ಕೊಳ್ಳಿ ಮೊದ್ಲು. ನೀನು ಒಂದು ವಿಷಯ ನೋಟಿಸ್ ಮಾಡ್ದ್ಯಾ? ನನ್ಗೆ ಗೌರವ ಕೊಡ್ತಿಲ್ಲ. ಅದು ಬೇರೆ ಕೇಳು, ಇನ್ನೂ ಸಾಯಿಸಲ್ವಲ್ಲ, ಅದಕ್ಕೆ ಸಂತೋಷ ಪಡಿ. ನಡಿ. ನಮ್ಮನೆ ಯಾಕಮ್ಮ ಬರಕ್ ಹೇಳ್ದೆ? ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಅಳ್ತಿದ್ರೆ ಸಮಾಧಾನ ಮಾಡ್ತಿದ್ದೀರಾ? ಇಲ್ಲಮ್ಮ, ಎಲ್ರ ಜೊತೆ ಅಳ್ತಿರೋ ಹಾಗೆ ನಾಟಕ ಮಾಡ್ತಿದೀವಿ. ಛೇ, ಸುಪ್ರಭಾತ ಹಾಡಿ ಅವಳನ್ನ ಏಳ್ಸೋಕ್ಕಾಗ್ಲಿಲ್ವಾ? ಮತ್ತಿನ್ನೇನ್ ಮಾಡು ಅಂತೀಯಮ್ಮ? ನಿಮ್ಮನ್ನ ಅಲ್ಲಿರೋದಕ್ಕೆ ಹೇಳಿದ್ದು ಅವಳನ್ನ ಬೇಗ ಚಟ್ಟದ ಮೇಲೆ ಮಲಗಿಸಿ ಚಿತೆ ಮೇಲೆ ಮಲಗಿಸಿ ಸುಟ್ಟಾಕೋದಕ್ಕೆ. ಆ ಕೆಲ್ಸ ಮಾಡ್ದೇನೆ ಕಾಲಹರಣ ಮಾಡ್ತಾ ಇದ್ದೀರಾ? ಆ ಗಂಗಾ ಸತ್ತಿಲ್ಲ, ಜಸ್ಟ್ ಮತ್ತು ಬರೋ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಅವಳು ಯಾವ ಕ್ಷಣದಲ್ಲಾದ್ರೂ ಕಣ್ಬಿಡ್ಬೋದು. ಜೈ ಏನು ಬುದ್ಧಿ ಇಲ್ದಿರೋನಲ್ಲ. ಒಂದು ವೇಳೆ ಅವಳ ಹತ್ರ ಹೋಗಿ ಟಚ್ ಮಾಡಿದ್ರೆ ಅವಳು ಬದುಕೆ ಇದ್ದಾಳೆ ಅಂತ ಗೊತ್ತಾಗೋಗುತ್ತೆ. ಅದಕ್ಕೆ ಅವಳನ್ನ ಬೇಗ ಚಟ್ಟದ ಮೇಲೆ ಮಲಗಿಸಿ ಬದುಕಿರ್ಬೇಕಾದ್ರೆ ಸೂಟ್ ಹಾಕ್ಬಿಡಿ. ಆ ಕೆಲ್ಸ ನಾವ್ ಹೇಗ್ ಮಾಡಕ್ಕಾಗತ್ತಮ್ಮ? ನಾವು ಅವಸರ ಮಾಡಿದ್ರೆ ಜೈ ಸುಮ್ನೆ ಇರ್ತಾನೆ ಏನೋ. ಆ ಕೆಲ್ಸ ಮಾಡೋದಕ್ಕೆ ಬೇರೆಯವ್ರನ್ನ ಅರೇಂಜ್ ಮಾಡಿದ್ದೀನಿ. ಅವ್ರು ಬಂದು ಶವನ ಎತ್ತಿ ಅಂತ ಗಲಾಟೆ ಮಾಡ್ತಾರೆ. ನೀವು ಹೋಗಿ ಉಳ್ದವ್ರನ್ನ ಮ್ಯಾನೇಜ್ ಮಾಡಿ. ಹೊರಡಿ. ಮತ್ತೆ ನಿಮ್ಮಮ್ಮ ಅವರಲ್ಲಿದ್ದಾರಮ್ಮ? ಹೊಲ್ದತ್ರ ಇದ್ದಾಳಮ್ಮ. ಎಲ್ಲಿದ್ದಾರಮ್ಮ? ಆ ದೃಷ್ಟಿಗೊಂಬೆನೆ ನಮ್ಮಮ್ಮ. ಅಯ್ಯೋ, ಏನಮ್ಮ ನಿಮ್ಮ ಅಮ್ಮನ್ನ ಹೀಗ್ ಮಾಡಿದ್ಯಾ? ಮತ್ತೆ ನಮ್ಗೆ ಅಡ್ಡಿ ಮಾಡಬಾರ್ದು ಅಲ್ವಾ? ಆಮೇಲೆ ಏನ್ ಮಾಡ್ತೀಯಮ್ಮ? ಗಂಗಾ ಜೊತೆಗೆ ನನ್ ಮಾಮ್ನು ಕೂಡ ಮೇಲ್ ಕಳಿಸ್ತೀನಿ. ಗಂಗಾ ಅಂದ್ರೆ ನನ್ ಮಾಮ್ಗೆ ಇಷ್ಟ ಅಲ್ವಾ? ಇಬ್ರು ಸೇರಿ ಮೇಲ್ಗಡೆ ಎಂಜಾಯ್ ಮಾಡ್ತಾರೆ. ಏನಮ್ಮ, ನಿಮ್ಮ ಅಮ್ಮನ್ ಕೂಡ ಸಾಯಿಸ್ಬಿಡ್ತೀಯಾ? ಯಾಕೆ? ನೀವಿಬ್ರು ಅವರಿಬ್ರಿಗೆ ಜೊತೆಯಾಗಿ ಹೋಗ್ತೀರಾ? ಅಂತ ಬಂಪರ್ ಆಫರ್ ನಮ್ಗೆ ಯಾಕೆ ಬಿಡಮ್ಮ? ಹಾಗಾದ್ರೆ ಬೇಗ ಹೋಗಿ ನಾನು ಹೇಳಿದ ಕೆಲಸ ಮಾಡಿ. ಗೋ! ಭ್ರಮರಾಂಬ ಅವರೇ, ಭ್ರಮರಾಂಬ ಅವರೇ, ನೀವು ದೊಡ್ಡವರು, ನಿಮ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನೀವೇ ತಿಳ್ಕೋಬೇಕು. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ನಿಮ್ಮ ಸೊಸೆ ನಿನ್ನೆ ರಾತ್ರಿ ತೀರ್ಕೊಂಡಿದ್ದಮ್ಮ. ಇಷ್ಟೊತ್ತಾದ್ರೂ ಶವ ತೆಗ್ದಿಲ್ವಲ್ಲ? ನಿಮಗೆ ಗೊತ್ತಲ್ವಾ, ಊರಲ್ಲಿ ಶವ ಇದ್ದರೆ ಯಾರೂ ಒಲೆ ಹಚ್ಚಲ್ಲ, ಕೆಲಸ ಕಾರ್ಯಕ್ಕೆ ಹೋಗಲ್ಲ. ಅದಕ್ಕೆ
ಬೇಗ ಶವನ ತಗೊಂಡು ಹೋದ್ರೆ ಚಂದ್ರಿಕಾ ಆಗ್ಲೇ ಅವ್ರು ಬಂದಿದ್ದಾರೆ. ನಿತ್ಯ ಫಾಸ್ಟಾಗಿ ಮೂವ್ ಮಾಡ್ತಿದ್ದಾಳೆ. ತುಂಬಾ ಹೊತ್ತು ಹೆಣನ ಮನೇಲಿ ಇಟ್ಕೊಂಡ್ರೆ ಊರಿಗೆ ಅನಿಷ್ಟ ಅಲ್ವೇನಮ್ಮ, ಅದಕ್ಕೆ ಅದಕ್ಕೆ ಅಂತ ಏನ್ ಮಾಡುವಂತ್ಯಾ? ಜೈ, ನಮ್ಮಿಂದ ನಿಮ್ಗೆ ಅನಿಷ್ಟನಾ? ಅವಳು ನಿಮ್ಗೆ ಶವದ ಹಾಕಿ ಕಾಣಿಸ್ತಿದ್ದಾಳ? ಅವಳು ಯಾರು ಗೊತ್ತಾ? ನನ್ನ ಹೆಂಡತಿ. ನಾನು ಯಾರು ಅಂತ ಗೊತ್ತಾ? ಬೇಡ ಏಯ್! ಈ ಊರಿಗೆ ಎಷ್ಟೆಲ್ಲ ಮಾಡಿದ್ವೋ. ದೇವಸ್ಥಾನ ಕಟ್ಸಿದ್ವಿ, ಸ್ಕೂಲ್ ಕಟ್ಸಿದ್ವಿ, ಭೂಮಿ ಕೊಟ್ವಿ, ರೋಡ್ ಹಾಕ್ಸಿದ್ವಿ, ಬಾವಿನೂ ತೋಡ್ಸಿದ್ವಿ, ನಿಮಗೆ ಗೂಡು ಕೂಡು ಎಲ್ಲ ಕೊಟ್ವಿ. ಆ ಕೃತಜ್ಞತೆ ಕೂಡ ಇಲ್ಲದೆ, ಮನ್ಸು ಅನ್ನೋದೇ ಇಲ್ದೇನೆ ಹೇಗ್ ಮಾತಾಡ್ತಿದ್ದೀರೋ? ಮನುಷ್ಯರಲ್ವಾ ಜೈ, ಹೀಗೆ ಮಾತಾಡ್ತಾರೆ. ಇನ್ ಯಾರಾದ್ರೂ ಬಾಯಿ ಬಿಟ್ಟು ಮಾತಾಡಿದ್ರಿ ಅಂದ್ರೆ ಊರ್ನೇ ಸ್ಮಶಾನ ಮಾಡ್ಬಿಡ್ತೀನಿ. ಇವ್ರ ಜೊತೆ ನಮ್ಗೆ ಯಾಕೆ ಜೈ? ಅವ್ರ ಪಾಪಕ್ಕೆ ಅವರೇ ಹೋಗ್ತಾರೆ. ಈ ದರಿದ್ರ ಊರಿಗೆ ನಾವು ಇಷ್ಟಪಟ್ಟು ಬರಲಿಲ್ಲ. ನನ್ನ ಹೆಂಡತಿ ಆಸೆ ಪಟ್ಲು ಅಂತ ಬಂದ್ವಿ. ಇಲ್ಲಿಗೆ ಬಂದು ಪ್ರತಿ ಸರಿನೂ ಏನೋ ಒಂದು ನಡೀತಾನೆ ಇದೆ. ಈ ಸಲ ನೇರವಾಗಿ ನನ್ನ ಹೆಂಡತಿನೇ ಬಲಿ ತಗೊಳ್ತೀನಿ. ಅದಕ್ಕೆ ಜೈ, ಆದಷ್ಟು ಬೇಗ ಇವ್ರನ್ನ ಬಿಟ್ಟು ಹೊರಟೋಗೋಣ. ಬೇಗ ಏನ್ ಮಾಡ್ಬೇಕೋ ಅದನ್ನ ಮಾಡಿ ಮುಗಿಸೋಣ. ಏನ್ ಮಾತಾಡ್ತಿದ್ಯಾ ಮಾವ? ಎಷ್ಟೊತ್ತು ಮಾತಾಡಿದ್ರು ಅಷ್ಟೇ ಜೈ. ಆರೋಪ ಮಾಡೋರೇ ಹೊರತು ಅಯ್ಯೋ ಪಾಪ ಅನ್ನೋರು ಯಾರು ಇಲ್ಲ ಇಲ್ಲಿ. ಈ ಊರೇ ಇಷ್ಟು, ಇಲ್ಲಿ ಮನುಷ್ಯರು ಹೀಗೆ ಕಣೋ.